ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಂಗೀತ ಸಮಾಚಾರ. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮಗೆ 24th ನೈಟ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಾನು ಕ್ಯಾಪ್ಚರ್ ಮಾಡ್ಬೋದು. ಸಾಕಷ್ಟು ಮೂಮೆಂಟ್ಸ್ ಇರುತ್ತೆ, ಸಾಕಷ್ಟು ಪ್ರೋಗ್ರಾಮ್ಸ್ ಇರುತ್ತೆ, ಸಾಕಷ್ಟು ಪ್ರೇಯರ್ಸ್ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ತಂಗಿ ಹೈದ್ರಾಬಾದಲ್ಲಿ ಕೆಲಸ ಮಾಡ್ತಾಳಲ್ಲ, ಸೊ ಅಲ್ಲಿಂದ ಸ್ವಲ್ಪ ಸ್ವೀಟ್ಸು ಸ್ಟೀನಾಗೋಸ್ಕರ ಅಂತ ತಂದಿದ್ಲು. ಅದನ್ನೆಲ್ಲ ತೋರಿಸ್ತಾ ಇದ್ಲು. ಸ್ಟೀನಾಗೂ ಸ್ವಲ್ಪ ಸ್ವೀಟ್ಸ್ ಜಾಸ್ತಿ ಇಷ್ಟ ಆಗುತ್ತೆ, ಚಾಕ್ಲೇಟ್ಸು ಅದು ಇದು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದಿದ್ಲು. ಹಾಗೆ ಕೇಕ್ ಕೂಡ ಅವ್ರ ಆಫೀಸಿಂದ ಎಲ್ಲರೂ ಸೇರಿಬಿಟ್ಟು ಕೇಕ್ ಕೊಟ್ಟಿದ್ರಂತೆ ಅವಳಿಗೆ. ಸೊ ಅದನ್ನು ತೆಗೆದು ತೋರಿಸ್ತಾ ಇದ್ಲು. ಸ್ಟೀನಾಗೆ ಈ ಥರ ಹೊರಗಡೆಯಿಂದ ಏನಾದರೂ ತಿನ್ನೋಕ್ಕೆ ಐಟಮ್ಸು, ಸ್ವೀಟ್ಸ್ ಆಗಲಿ, ಏನಾದರೂ ಸ್ನ್ಯಾಕ್ಸ್ ಈ ಥರ ತಂದರೆ ತುಂಬ ಖುಷಿಯಾಗಿ ತಿಂತಾಳೆ. ಇವಾಗ ಭಾಳ ಅಭ್ಯಾಸ ಆಗಿಬಿಟ್ಟಿದೆ ಅವಳಿಗೆ ಹೊರಗಡೆ ತಿಂಡಿ ತಿನ್ನೋದು. ಸೊ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಈಗ ಮಾಡ್ತಾ ಇದ್ದೀವಿ ಕೂಡ. ಹಾಗೆ ನೈಟಿಗೆ ನಮಗೆ ಪ್ರೇಯರ್ಸ್ ಎಲ್ಲ ಇರುತ್ತಲ್ಲ, ಸೊ ರಂಗೋಲಿ ಎಲ್ಲ ಹಾಕಿ, ಇದು ನಮ್ಮ ಮನೆ ಮುಂದೆ ನಾನು ಹಾಕಿರೋವಂಥ ರಂಗೋಲಿ ಭಾಳ ದಿನದ ಆದಮೇಲೆ ಹಾಕ್ತಾಯಿದ್ದೀನಿ. ಸೊ ಪ್ರೇಯರ್ಸ್ ಎಲ್ಲ ಮುಗ್ದು ಆದಮೇಲೆ ಈ ಥರ ಪ್ರೋಗ್ರಾಮ್ಸ್ ಇತ್ತು. ಕ್ರಿಸ್ಮಸ್ ಈವ್ಗೆ ನಮಗೂ ಸಾಕಷ್ಟು ಗೊತ್ತಿರೋರು ಬಂದಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ. ಎಲ್ಲರಿಗೂ ವಿಶ್ ಮಾಡಿ, ಎಲ್ಲರ ಹತ್ರನೂ ಮಾತಾಡಿಸಿ ಖುಷಿಯಾಗಿ ಚರ್ಚಿಂದ ಮನೆಗೆ ಬರೋದ್ರಲ್ಲಿ ಏನೋ ಒಂಥರ ಸಂತೋಷ, ಸಡಗರ ಅನ್ನೋದಿರುತ್ತೆ, ಆ ಮನೆಯಲ್ಲಿ ತುಂಬಿಕೊಂಡಿರುತ್ತೆ. ಈ ಕ್ರಿಸ್ಮಸ್ ಅಂದರೆ ಜೀಸಸ್ ಹುಟ್ಟಿದ ದಿನ ಅಥವಾ ಬರ್ತ್ ಡೇ ಅಂತಲೇ ಹೇಳ್ಬೋದು. ಅದನ್ನು ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈಸ್ಟರ್ ಅಂದರೆ ಅವ್ರದ್ದು ರಿಸರೆಕ್ಷನ್, ರೀಬರ್ತ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ನಮ್ಮ ಚರ್ಚಲ್ಲಿ, ಅಂದರೆ ನಾನು ಹುಟ್ಟಿ ಬೆಳೆದಿರೋವಂಥ ಕ್ರೈಸ್ತ ಕಿಂಗ್ ಪ್ಯಾರಿಷ್ ಏನಿರುತ್ತೆ ಆ ಚರ್ಚಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅಮ್ಮನ ಮನೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ, ಅಮ್ಮನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಕ್ರಿಸ್ಮಸ್ ಅಂತ ಹೇಳ್ಬಿಟ್ಟು. ಸೊ ಇದು ನನ್ನ ಪ್ಯಾರಿಷ್ ಆಗುತ್ತೆ. ಅಂದರೆ ನಾನೀಗ ಮದುವೆ ಆಗಿ ಹೋದ್ಮೇಲೆ ಬೇರೆ ಪ್ಯಾರಿಷ್ ಸೇರ್ಕೊಂಡಿದ್ದೀನಿ. ಇದು ನನ್ನ ಮದುವೆಗಿಂತ ಮುಂಚೆ ನಾನು ಇದ್ದಂಥ ಪ್ಯಾರಿಷ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸಾಕಷ್ಟು ಸೆಲೆಬ್ರೇಷನ್ಸ್ ಅಂತ ಇತ್ತು, ಡ್ಯಾನ್ಸ್ ಅಂತ ಇತ್ತು, ಹಾಗೆ ಸ್ಯಾಂತಾಕ್ಲಾಸ್ ಬಂದು ಡ್ಯಾನ್ಸ್ ಮಾಡೋವಂಥದ್ದಿತ್ತು. ಸಾಕಷ್ಟು ಎಂಜಾಯ್ಮೆಂಟು, ಫನ್ ಫಿಲ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಚರ್ಚ್ ಕೂಡ ಅಷ್ಟೇ, ಎಷ್ಟು ಸಕ್ಕತ್ತಾಗಿ ಮಾಡಿದರು ಡೆಕೋರೇಷನು, ಲೈಟಿಂಗ್ಸ್ ಆಗಿಬಿಟ್ಟು ಕ್ರಿಬ್ ಸೊ ಪ್ರೇಯರ್ಸ್ ಎಲ್ಲ ಮುಗಿದು, ಫಂಕ್ಷನ್ ಎಲ್ಲ ಮುಗಿದು ನಾವು ಮನೆಗೆ ಬರೋಷ್ಟರಲ್ಲೇ 3 ಆಗಿತ್ತು. ಸೊ ನಾನು ನಮ್ಮ ರಿಲೇಟಿವ್ಸ್ ಏನಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಗೊತ್ತಿರೋರಾಗಲಿ, ಪರಿಚಯದವರಾಗಲಿ, ಎಲ್ಲರಿಗೂ ವಿಶ್ ಮಾಡಿ, ಎಲ್ಲರಿಗೂ ಮಾತಾಡಿಸಿ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು. ಬಿಕಾಸ್ ಅಪರೂಪಕ್ಕೆ ಈ ಥರ ಫಂಕ್ಷನ್ಸ್ ಆಗಲಿ, ಈ ಥರ ಹಬ್ಬಗಳಿಗಾಗಲಿ ನಾವು ಹೋಗ್ತಾ ಇರ್ತೀವಿ, ಇಲ್ಲಿ ಬರ್ತಾ ಇರ್ತೀವಲ್ಲ. ಸೊ ಹಾಗಾಗಿ ಅವ್ರನ್ನೆಲ್ಲ ನೋಡುವಂಥದ್ದು ಆಫ್ಟರ್ ಲಾಂಗ್ ಟೈಮ್ ತುಂಬಾ ಚೆನ್ನಾಗಿ ಅನಿಸ್ತದೆ. ಮೀಟ್ ಮಾಡೋದು ಅವ್ರಿಗೂ ಖುಷಿ ಅನಿಸ್ತದೆ, ನಮಗೂ ಖುಷಿ ಅನಿಸ್ತದೆ. ಸೊ ಹೀಗಾಗಿ ಎಲ್ಲನೂ ಮಾತಾಡಿಸ್ಕೊಂಡು, ಎಲ್ಲರನ್ನೂ ನೋಡಿಕೊಂಡು, ಚೆನ್ನಾಗಿದ್ದೀರಾ ಅಂತ ಕೇಳಿಕೊಂಡು, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಆದಮೇಲೆ, ಪ್ರೇಯರ್ಸ್ ಎಲ್ಲ ಮಾಡಿ ಆದಮೇಲೆ
ಈ ಥರ ಒಂದು ಫೋಟೋ ಸೆಷನ್ಸ್ ಅಂತ ಇದ್ದೇ ಇರಬೇಕಲ್ಲ ಹಬ್ಬ ಅಂದಮೇಲೆ. ಈ ಥರ ಡೆಕೋರೇಷನ್ ಎಲ್ಲ ನಾವು ಎವ್ರಿ ಟೈಮ್ ಮಾಡೋಕ್ಕಾಗಲ್ಲ, ವರ್ಷಕ್ಕೂ ಒಂದು ಸಲ, ಇಯರ್ಲಿ ಒನ್ಸ್ ಅಂತಲೇ ಹೇಳ್ಬೋದು. ಸೊ ಮನೆಗೆ ಬಂದು ಆದಮೇಲೆ ಸ್ವಲ್ಪ ಸೆಲೆಬ್ರೇಷನ್ ಅನ್ನೋದು ಮನೆಯಲ್ಲಿಯೂ ಇರುತ್ತೆ. ಸೊ ಸ್ಟೀನಾಗಿ ಸ್ವಲ್ಪ ಡ್ಯಾನ್ಸಸ್ ಹೇಳ್ಕೊಡ್ತಾ ಇದ್ದೀನಿ, ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಖುಷಿಯಾಗಿ ಜಿಂಗಲ್ ಬೆಲ್ಸ್ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಸೊ ರೀಲ್ಸ್ ಎಲ್ಲ ಮಾಡ್ಕೊಂಡು ಆದಮೇಲೆ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕೇಕ್ ಆರ್ಡರ್ ಮಾಡಿದ್ವಿ. ಇಲ್ಲಿ ತುಂಬಾ ಫೇಮಸ್ ರೆಸ್ಟೋರೆಂಟ್ಸ್ ಎಲ್ಲ ಇರುತ್ತೆ. ನಾರ್ಮಲ್ ಹಾಫ್ kg ಕೇಕ್ ಪೇಸ್ಟ್ರಿ ಎಷ್ಟು ಟೇಸ್ಟಿಯಾಗಿತ್ತು, ಈ ಸಲ ತುಂಬ ಸೂಪರ್ಬ್ ಆಗಿತ್ತು. ನಾವಿರೋವಂಥ ಏರಿಯಾಲಿ ಆರ್ಡರ್ ಮಾಡಿದರೆ ಅದೇ 350 300 400 ಅಂತ ಹೇಳ್ತಾರೆ. ಇಲ್ಲಿ ಆಲ್ಮೋಸ್ಟ್ 300 ತೊಗೊಂಡ್ರು, ಬಟ್ ಟೇಸ್ಟಿಯಾಗಿ ಸಕ್ಕತ್ತಾಗಿತ್ತು ಮಾತ್ರ. ಸೊ ಅದಕ್ಕಿಂತ ಇದು ಎಷ್ಟೋ ಬೆಟರು ಅಂತ ಅನ್ನಿಸ್ತು. ಸ್ಟೀನಾ ಕೂಡ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ಲು. ಸೊ ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ಇಲ್ಲಿ ನಮ್ಮ ಅಕ್ಕ ಅವರು ಮಿಸ್ಸಿಂಗು, ಪಾಪ ಮಕ್ಕಳಿಗೆ ಆರಾಮಿರಲಿಲ್ಲ, 3 ಜನಕ್ಕೂ ಆರಾಮಿರಲಿಲ್ಲ. ಸೊ ಹಾಗಾಗಿ ಅವತ್ತಿನ ದಿನ ನೈಟ್ ಬರಲಿಕ್ಕಾಗಿಲ್ಲ, ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಅವರು ಜಾಯಿನ್ ಆಗ್ತಾರೆ. ಸೊ ಹಾಗಾಗಿ ನಮ್ಮ ಅಪ್ಪಂಗೆ ಕೂಡ ಸ್ವಲ್ಪ ಮೂಡೇ ಇರಲಿಲ್ಲ. ಏನಕ್ಕೆ ಅಂದರೆ ಮಕ್ಕಳು ಬಂದಿಲ್ಲ, ಮೊಮ್ಮಕ್ಕಳು ಬಂದಿಲ್ಲ, ಮಗಳು ಬಂದಿಲ್ಲ ಅನ್ನೋ ಒಂದು ಸ್ವಲ್ಪ ಸ್ಯಾಡ್ನೆಸ್ ಅಂತ ನಮ್ಮ ಅಪ್ಪಂಗಿತ್ತು. ಹಾಗಾಗಿ ಅವರು ಫೋಟೋಸ್ ತೊಗೋತಾ ಇದ್ದೀವಿ, ಫ್ಯಾಮಿಲಿ ಫೋಟೋಸ್ ಅಂದರೂ ಕೂಡ ಇಲ್ಲ ಬೇಡ ಬನ್ನಿರಿ ಅನ್ನೋ ಥರ ಹೇಳ್ತಾಯಿದ್ರು. ಸೊ ಅದು ಒಂಥರ ಬೇಜಾರಿತ್ತು ನಮ್ಮ ಅಕ್ಕ ಬಂದಿಲ್ಲ ಅಂತೇಳಿ. ಹಬ್ಬ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿದಾಗ ಮಾತ್ರ ಅದು ಒಂದು ಖುಷಿ ಅನ್ನೋದು ಬರುತ್ತೆ, ಸಂತೋಷ ಅನ್ನೋದು ಬರುತ್ತೆ. ಸೊ ಅದು ಒಂಥರ ಫ್ಯಾಮಿಲಿ ಫುಲ್ಫಿಲ್ಮೆಂಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಇದ್ದಾಗ ಯಾರು ಒಬ್ಬರು ಇಲ್ಲ ಅಂತ ಆದಾಗ ಯಾರೋ ಒಬ್ಬರು ಇಲ್ಲ ಅನ್ನೋ ಒಂದು ಬೇಜಾರು ಅನ್ನೋದು ಇದ್ದೇ ಇರುತ್ತೆ. ಸೊ ಅದರಲ್ಲೂ ಸ್ವಲ್ಪ ಇರಲಿ, ಬ್ಯಾಡಾಗಿ ಅಂದರೆ ಬ್ಯಾಡ್ ಮೂಮೆಂಟ್ಸ್ ಇರಬಾರ್ದು, ಖುಷಿಯಾಗಿ ಮೂಮೆಂಟ್ಸ್ನೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಕೇಕ್ ಕಟ್ ಮಾಡಿಕೊಂಡು ಎಲ್ಲರಿಗೂ ಹಂಚ್ಕೊಂಡು ತಿನ್ನಿಸಿ ಆದಮೇಲೆ ನಾವು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋಷ್ಟರಲ್ಲೇ ಒಂದು 3 to 4 o'clock ಆಗಿತ್ತು. ಸೊ We wish you a Merry Christmas. We wish you a Merry Christmas. We wish you a Merry Christmas and a Happy New Year. We wish you a Merry Christmas. We wish you a Merry Christmas. Wish you a Merry Christmas and a Happy New Year. Happy Christmas. Everybody knows. Like that. Happy Christmas. Happy Christmas, Tina. Amma kare. Cut. ಚೆನ್ನಾಗಿ ಕೇಕ. ತಿನ್ಸಿನೆ. Nice. Nice. They know that There is mommy. Christmas. ಸೊ ಗಾಯ್ಸ್, ನಾವು ಕ್ರಿಸ್ಮಸ್ ಡೇನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್.